ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ ಆನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೂಡ ಹಗರಣದ ಲೋಕಾಯುಕ್ತಕ್ಕೆ ಇಡಿ ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ಕೊಂಬರೋಣ. ಅದು ಮತ್ತು CM ಸಿದ್ದರಾಮಯ್ಯನವರಿಗೆ ಹೇಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬೆಳಗಾವಿ ಅಧಿವೇಶನಕ್ಕೆ ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಇರುವಾಗಲೇ ಜಾರಿ ನಿರ್ದೇಶನಾಲಯ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬಾಂಬನ್ನು ಎಸೆದಿದೆ. ನೇರವಾಗಿ CM ಸಿದ್ದರಾಮಯ್ಯನವ್ರನ್ನ ಗುರಿಯಾಗಿಸಿಕೊಂಡೇ ಎಸೆದಿರುವ ಲೆಟರ್ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಚರ್ಚೆಯನ್ನೇ ಬೇರೆಡೆಗೆ ಶಿಫ್ಟ್ ಮಾಡಿದೆ. ಅಲ್ಲದೆ ಭಾರೀ ಚರ್ಚೆಯ ಕಾರಣವಾಗಿರುವ ಮೂಡ ಪ್ರಕರಣ ಸ್ಫೋಟಕ ತಿರುವು ಸಿಕ್ಕಂತಾಗಿದೆ. ಹಾಗಾದರೆ ಲೋಕಾಯುಕ್ತಕ್ಕೆ ಇಡಿ ಬರೆದ ಪತ್ರದಲ್ಲೇನಿದೆ, ಅದು ಹೇಗೆ CMಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದನ್ನ ನಾವು ನೋಡ್ಕೊಂಬರೋಣ. ಮೂಡ ಸೈಟ್ ಹಗರಣದ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಪೊಲೀಸರಿಗೆ ಪತ್ರ ಬರೆದಿರುವ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಅವರಿಗೆ ಹಂಚಿಕೆ ಮಾಡಿರುವ ಸೈಟ್ಗಳೇ ಅಕ್ರಮವಾಗಿತ್ತು. ಈ ಸಂಬಂಧ ತಮ್ಮ ತನಿಖೆಯಲ್ಲಿ ಪ್ರಮುಖ ಸಾಕ್ಷ್ಯಗಳು ಲಭ್ಯವಾಗಿವೆ. ಹಾಗೆ ಒಟ್ಟು ಮೂಡ ವ್ಯಾಪ್ತಿಯಲ್ಲಿ 700 ಕೋಟಿ ಮೌಲ್ಯದ 1095 ಸೈಟ್ಗಳನ್ನು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಹಾಗೂ ಪ್ರಭಾವಿಗಳಿಗೆ ಅಕ್ರಮವಾಗಿ ಹಂಚಲಾಗಿದೆ ಅಂದು ತನಿಖೆಯಲ್ಲಿ ತಿಳಿದು ಬಂದಿದ್ದು, ಈ ಬಗ್ಗೆ ಕ್ರಮ ವಹಿಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಮನವಿ ಮಾಡಿದೆ. ಇಷ್ಟಕ್ಕೂ ಇಡಿ ಲೋಕಾಯುಕ್ತ ಪೊಲೀಸರಿಗೆ ಬರೆದಿರುವ ಪತ್ರ ಸಾರಾಂಶದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಸಾರಾಂಶ 1. ಶ್ರೀಮತಿ BM ಪಾರ್ವತಿ ಅವರಿಗೆ ಹಂಚಿಕೆ ಮಾಡಲಾಗಿರುವ 14 ಸೈಟ್ಗಳ ಸಂಸ್ಥೆಯ ಮಾರ್ಗಸೂಚಿ ಉಲ್ಲಂಘಿಸಿ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪ್ರಭಾವ ಬೀರಿರುವುದು, ನಿಯಮ ಉಲ್ಲಂಘಿಸಿರುವುದು, ಸಹಿ ನಕಲಿ ಮಾಡಿರುವುದು, ಸಾಕ್ಷ್ಯಗಳನ್ನು ತಿದ್ದುಪಡಿ ಮಾಡಲಾಗಿದೆ ತನಿಖೆಯಲ್ಲಿ ತಿಳಿದು ಬಂದಿದೆ. ಸಿದ್ದರಾಮಯ್ಯನವರು ಮತ್ತು ಶ್ರೀಮತಿ BM ಪಾರ್ವತಿ ಅವರ ಪುತ್ರ ಡಾಕ್ಟರ್ ಯತೀಂದ್ರರವರು ಕೂಡ ಮೂಡ ಸದಸ್ಯರಾಗಿದ್ದ ಅವಧಿಯಲ್ಲಿ ಸೈಟ್ಗಳನ್ನು ಹಂಚಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದರು ಎಂದು ಉಲ್ಲೇಖನೀಯ. ಈ ತನಿಖೆಯಿಂದ ಸ್ಪಷ್ಟವಾಗಿ ತಿಳಿದು ಬಂದಿರುವುದು ಏನೆಂದರೆ, ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕರಾದ ST ದಿನೇಶ್ ಕುಮಾರ್ ಅಲಿಯಾಸ್ CT ಕುಮಾರ್ ಮೂಡ ಕಚೇರಿ ಮೇಲೆ ಪ್ರಭಾವ ಬೀರಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಸಹಿಯನ್ನು ನಕಲಿ ಮಾಡಿರುವುದರ ಜೊತೆಗೆ ಶ್ರೀಮತಿ ಪಾರ್ವತಿ ಅವರ ಸೈಟ್ ಹಂಚಿಕೆಯಲ್ಲೂ ಪ್ರಭಾವ ಬೀರಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇನ್ನು ಸಾರಾಂಶ 2. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿಯನ್ನು ಆರಂಭದಲ್ಲಿ 3,24,700 ರೂಪಾಯಿಗೆ ಮೂಡ ಭೂ ಸ್ವಾಧೀನ ಪಡಿಸಿಕೊಂಡಿದೆ. ಇದೇ ಭೂಮಿಯನ್ನು ಅಕ್ರಮವಾಗಿ ತಮ್ಮ ತಪ್ಪು ಮಾಹಿತಿಯನ್ನು ಆಧರಿಸಿ ಡಿನೋಟಿಫಿಕೇಷನ್ ಮಾಡಲಾಗಿತ್ತು. ಬಳಿಕ ಮೂಡ ಸಂಸ್ಥೆ ಇದೇ ಭೂಮಿಯನ್ನು ನಿವೇಶನ ಅಭಿವೃದ್ಧಿ ಪಡಿಸಿದ್ದರು. ಇದೇ ಭೂಮಿಯನ್ನು ಕೃಷಿ ಭೂಮಿ ಹೆಸರಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೂಡ ಯಾವುದೇ ಆಕ್ಷೇಪಣೆ ಸಲ್ಲಿಸಿಲ್ಲ ಅಥವಾ ಪರಿಹಾರ ಬೇಡಿಕೆ ಇಟ್ಟಿಲ್ಲ. ಬಳಿಕ ತಪ್ಪು ಸ್ಥಳ ಪರಿಶೀಲನಾ ವರದಿ ಮತ್ತು ಮೂಡ NOC ಆಧರಿಸಿ ಜಮೀನನ್ನು ಕೃಷಿ ಭೂಮಿಯಿಂದ ವಸತಿ ಯೋಗ್ಯ ಭೂಮಿಯಾಗಿ ಪರಿವರ್ತಿಸಲಾಗಿದೆ. ಪ್ರತಿಷ್ಠಿತ ಬಡಾವಣೆಯ ಒಂದು ಭೂಮಿಗೆ ಅಂದಾಜು 56 ಕೋಟಿ ಮೌಲ್ಯದ ಪರಿಹಾರವನ್ನು ಪ್ರಭಾವ ಬಳಸಿ ನೀಡಲಾಗಿದೆ ಅಂತಂದು ಈ ಒಂದು ಸೈಟ್ನ ಸಂಪೂರ್ಣ ಪ್ರಕ್ರಿಯೆ ಪ್ರಭಾವ ಒಳಗಾಗಿದೆ. ಲೋಕಾಯುಕ್ತಕ್ಕೆ ಇಡಿ ಬರೆದ ಸಾರಾಂಶದ 3ನೇ ವಿಷಯ ನೋಡೋದಾದರೆ, 50-50 ನಿಯಮದಡಿ ಮೂಡ ನೀಡಿರುವ ಪರಿಹಾರ ಸೈಟ್ ಹಂಚಿಕೆಯ ಮಾರ್ಗಸೂಚಿ ಉಲ್ಲಂಘನೆಯಾಗಿದೆ. ಒಟ್ಟು 490 ಕೋಟಿ ಗೈಡ್ಲೈನ್ ದರ, 700 ಕೋಟಿಯಷ್ಟು ಮಾರುಕಟ್ಟೆ ದರವುಳ್ಳ 1,095 ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅಂತಲೂ ಸಹ ಒಂದು ಆಪಾದನೆಯನ್ನು ಮಾಡಿದ್ದಾರೆ. ಹೀಗೆಂದು ಇಡಿ ಪತ್ರ ಬರೆದಿದ್ದರೆ, ಇನ್ನೊಂದೆಡೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ CM ಸಿದ್ದರಾಮಯ್ಯನವರು ಪತ್ರದಲ್ಲಿ ಟೈಪಿಂಗನ್ನು ಪ್ರಶ್ನಿಸಿದ್ದು, ಇಡಿ ರಾಜಕೀಯವಾಗಿ ಪ್ರೇರಿತವಾಗಿ ಪತ್ರ ಬರೆದು ಲೋಕಾಯುಕ್ತ ತನಿಖೆ ಮೇಲೆ ಪ್ರಭಾವ ಬೀರುತ್ತಿದೆ ಅಂತಂದು ಸಹ ಆರೋಪ ಮಾಡ್ತಿದ್ದಾರೆ. ಈ ಪತ್ರ CMಗೆ ಹೇಗೆ ಸಂಕಷ್ಟ ತಂದೊಡ್ಡಬಹುದು ಅಂತ ನೋಡೋದಾದರೆ, ಅತ್ತ CM ಸಿದ್ದರಾಮಯ್ಯನವರು ಇಡಿ ನಡೆಯನ್ನು ಪ್ರಶ್ನಿಸುತ್ತಿದ್ದಾರೆ. PMLA ಕಾಯ್ದೆ ಸೆಕ್ಷನ್ 66(2) ಅಡಿ ಇಡಿಗೆ ಮಾಹಿತಿ ಹಂಚಿಕೊಳ್ಳುವ ಕಾನೂನಾತ್ಮಕ ಅಧಿಕಾರವಿದೆ. ತನಿಖೆ ವೇಳೆ ಇತರ ಕಾಯ್ದೆಗಳ ಉಲ್ಲಂಘನೆಯಾಗಿದ್ದರೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಯೊಂದಿಗೆ ಇಡಿ ಮಾಹಿತಿ ಹಂಚಿಕೊಳ್ಳಬಹುದು. ಹೀಗಾಗಿ ಮೂಡ ಪ್ರಕರಣದ ಮಾಹಿತಿಯನ್ನು ಲೋಕಾಯುಕ್ತ ಬಳಿ ಹಂಚಿಕೊಂಡಿದೆ. ನಾಳೆ ಡಿಸೆಂಬರ್ 5 ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇಡಿಗೆ ಸಂಬಂಧಿಸಿದ ವಿಚಾರಣೆ ಇಲ್ಲ. ಇಷ್ಟಾದರೂ ಇಡಿ ಪತ್ರವನ್ನು CM ಪರ ವಕೀಲರು ಪ್ರಸ್ತಾಪಿಸಬಹುದು. ಇಡಿ ನಡೆ ರಾಜಕೀಯ ಪ್ರೇರಿತವಾದ್ದೆಂದು ಹೈಕೋರ್ಟ್ನಲ್ಲಿ ಪ್ರಸ್ತಾಪಿಸಬಹುದು. ಇಂದಿನ ಭೂ ಮಾಲೀಕರಾದ ದೇವರಾಜು ಕೂಡ ಮೇಲ್ಮನವಿ ಸಲ್ಲಿಸಿದ್ದು, ಅವರ ಪರ ವಕೀಲರು ಇಡಿ ಬರೆದಿರುವ ಪತ್ರವನ್ನು ಪ್ರಸ್ತಾಪಿಸಬಹುದು. ಆದರೆ ನಾಳಿನ ವಿಚಾರಣೆ ಮುಖ್ಯವಾಗಿ ರಾಜ್ಯಪಾಲರ ಕ್ರಮವನ್ನು ಆಧರಿಸುತ್ತದೆ. ರಾಜ್ಯಪಾಲರು ಅನುಮತಿ ನೀಡಿದ್ದು ಸೂಕ್ತವೇ ಅಲ್ಲವೇ ಅಂತಂದು ಸಹ ಈ ವಾದವನ್ನು ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ನಾಳಿನ ವಿಚಾರಣೆಯಲ್ಲಿ ಇದು CMಗೆ ಯಾವ ರೀತಿಯ ಒಂದು ಸಂಕಷ್ಟ ತಂದೊಡ್ಡಬಹುದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ.
ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.